ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ನಾ ಇವತ್ತು ಒಂದು ಟಿ ವಿ ಎಸ್ದ ಗೇಮ್ ಚೇಂಜ್ ಆಗುವಂಥ ಗಾಡಿ ಬಂದೈತಿ, ಟಿ ವಿ ಎಸ್ ಆರ್ಬಿಟರ್ ಅಂತೇಳಿ. ಸೊ ಈ ಗಾಡಿ ಬಂದ್ಬಿಟ್ಟು ಇ ವಿ ಗಾಡಿ. ಇದನ್ನು ನಾವು ಈಗ ಫುಲ್ಲಾಗಿ ರಿವ್ಯೂ ಮಾಡೋಣ, ಯಾವ ಥರ ಐತಿ, ರೇಂಜ್, ಬಿಲ್ಡ್ ಕ್ವಾಲಿಟಿ, ಕಂಫರ್ಟ್ ಎಲ್ಲನೂ ಹೆಂಗೈತೆ ಅಂತೇಳಿ ಪೂರ್ತಿಯಾಗಿ ರಿವ್ಯೂ ಮಾಡೋಣ. ಸೊ ನೀವು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಇನ್ನು ಬೇರೆ ಗಾಡಿಗಳು ಕಂಪೇರ್ ಮಾಡಿದ್ರೆ ಈ ಗಾಡಿ ಸ್ವಲ್ಪ ನಿಮ್ಗೆ ಡಿಫ್ರೆಂಟಾಗಿ ಕಾಣ್ತೈತಿ. ಅಂದ್ರೆ ಯಂಗ್ ಯೂತ್ಸ್ಗೆ ನೋಡೋಕೆ ಫ್ಯೂಚರಿಸ್ಟಿಕ್ ಮತ್ತು ಏರೋಡೈನಮಿಕ್ ಡಿಸೈನ್ ಐತಿ ಗಾಡಿ ಬಂದ್ಬಿಟ್ಟು. ಸೊ ನೀವು ನೋಡೋದಿರ್ಬೋದು ಯಾವ ಥರ ಡಿಸೈನ್ ಐತೆ. ನಾವೀಗ ಫ್ರಂಟಿಂದ ರಿವ್ಯೂನ ಸ್ಟಾರ್ಟ್ ಮಾಡೋಣ. ಸೊ ಈ ಗಾಡಿ ನಾವು ರಿವ್ಯೂ ಮಾಡ್ತಾ ಇರೋದು ಬಂದ್ಬಿಟ್ಟು ನಿಯಾನ್ ಬರ್ಸ್ಟ್ ಕಲರ್ ಹೋಗೈತಿ. ಸೊ ನೀವು ಎಲ್ಲೋ ಅನ್ಬೋದು ಇದಕ್ಕೆ, ಆದರೆ ಈ ಕಲರ್ ಬಂದ್ಬಿಟ್ಟು ನಿಯಾನ್ ಬರ್ಸ್ಟ್ ಅಂತ ಕಲರ್ ಅಂತಾರೆ. ಸೊ ಈ ಕಲರ್ ಅಷ್ಟೇ ಇಲ್ಲ, ನಿಯಾನ್ ಬರ್ಸ್ಟ್ ಒಳಗೆ ನಿಮ್ಗೆ ಸಿಲ್ವರ್ನೂ ಐತಿ, ಇಲ್ಲಿ ಪರ್ಪಲ್ ಕಲರು ಕೊಟ್ಟಾರ. ಸೊ ಫ್ರಂಟಿಂದ ನೋಡೋದ್ರೆ ನಮ್ಗೆ ಈ ಥರ ಒಂದು ಲುಕ್ ಕಾಣ್ತೈತಿ. ಇನ್ನು ಫ್ರಂಟ್ ಹೆಡ್ಲ್ಯಾಂಪ್ ಬಗ್ಗೆ ನೋಡೋದಂದ್ರೆ ಫುಲ್ಲಿ LED ಒಳಗೆ ನಮ್ಗೆ ಹೆಡ್ಲ್ಯಾಂಪ್ ಸಿಗ್ತೈತಿ. ಸೊ ಹೆಡ್ಲ್ಯಾಂಪ್ ನಮ್ಗೆ ಈ ಥರ ಒಂದು ಡಿಸೈನ್ ಒಳಗೆ ಸಿಗ್ತೈತಿ ಹೆಡ್ಲ್ಯಾಂಪ್. ಸೊ ಇಲ್ಲಿ ಹೆಡ್ಲ್ಯಾಂಪ್ ಕವರ್ ಯಾವ ಥರ ಮಾಡ್ಯಾರ ಅಂದ್ರೆ ನೀವು ನೋಡ್ಬೋದು, ಸ್ವಲ್ಪ ಯೆಲ್ಲೋ ಮತ್ತು ಸಿಲ್ವರ್ ಮತ್ತು ಗ್ರೇ ಕಲರ್ ಮಿಕ್ಸ್ ಆಗಿರುವಂಥ ಕಲರ್ನ ನಿಮ್ಗೆ ಔಟ್ ಮಾಡಿದ್ದಾರೆ. ಮತ್ತು ಇಲ್ಲಿ ಬಂದುಬಿಟ್ಟು ನಿಮ್ಗೆ ಪರ್ಪಲ್ ಒಳಗೆ ಕಲರ್ ಸಿಗ್ತೈತಿ. ಇನ್ನು ಹೆಡ್ಲ್ಯಾಂಪ್ ಕೆಳಗನ ನೀವು ಇಲ್ಲಿ ನಂಬರ್ ಪ್ಲೇಟ್ನ ಮೌಂಟ್ ಮಾಡ್ಕೋಬೋದು. ಸೊ ಅದಕ್ಕಾಗಿ ಒಂದು ಫೈಬರ್ದ ಮೌಂಟಿಂಗ್ ಸ್ಪೇಸನ್ನು ಕೊಟ್ಟಾರೆ. ಮತ್ತು ಇಲ್ಲಿ ನಮ್ಗೆ ಆರ್ಬಿಟರ್ ಅಂತೇಳಿ ಸ್ಟಿಕರಿಂಗ್ ಕಾಣ್ತೈತಿ. ಸೊ ಇದು ಸ್ಟ್ರೇಟ್ ಇರ್ಬೋದಿತ್ತು, ಆದರೆ ಈ ಥರ ಒಂದು ಆರ್ಬಿಟರ್ ಅಂತ ಸ್ಟಿಕರಿಂಗ್ ಮಾಡಿದ್ದಾರೆ. ಸೊ ಹಂಗೆ ಕೆಳಗೆ ಬಂದರೆ ನಿಮ್ಗೆ ಒಂದು ಟಿ ವಿ ಎಸ್ದ ರೈಡ್ರದ ಲೋಗೋ ಕಾಣ್ತೈತಿ. ಇಲ್ಲಿ ಬಂದುಬಿಟ್ಟು ನೀವು ಇಲ್ಲಿ ಏನು ನೋಡತ್ತೀರಿ, ಇದು ಸ್ಟ್ರೇಟಾಗಿ ಏನು ಕಾಣತ್ತಲ್ಲ, ಇದು LED DRLs ಅಂದರೆ ಡೇ ಟೈಮ್ ರನ್ನಿಂಗ್ ಲೈಟ್. ನಿಮ್ಗೆ ಗೊತ್ತೇ ಇರ್ತೈತಿ. ಸೊ ಗಾಡಿ ಆನ್ ಆದ ತಕ್ಷಣ ನಿಮ್ಗೆ ಇದು ಡೇ ಟೈಮ್ ರನ್ನಿಂಗ್ ಲೈಟ್ಸ್ ಆನ್ ಇರ್ತಾವೆ. ಸೊ ಅಲ್ಲಿ ನಿಮ್ಗೆ ಹೆಡ್ಲ್ಯಾಂಪ್ ಸಿಗ್ತೈತಿ, ಇಲ್ಲಿ ಕೆಳಗೆ ಬರ್ತಾ DRL ಸಿಗ್ತಾವೆ. ಸೊ ಇದು ಫ್ರಂಟ್ ಅಷ್ಟೇ ಅಲ್ಲ, ಇಲ್ಲಿ ಸೈಡ್ ಮಟ್ಟನೂ ಹೋಗೈತಿ DRL, ಇಲ್ಲಿಂದ ಇಲ್ಲಿ ಮಟ್ಟ ಪೂರ ಏನು ಕವರ್ ಐತಲ್ಲ. ಸೊ ಇಲ್ಲಿ ಮಟ್ಟ ನಮ್ಗೆ DRLs ಕೊಟ್ಟಾರೆ. ಇನ್ನು ಅದರ ಕೆಳಗೆ ಬರೋದಾದ್ರೆ ಸ್ವಲ್ಪ ಡಿಸೈನ್ ಆಗಿ ಫ್ಯೂಚರಿಸ್ಟಿಕ್ ಸ್ಟಿಕರಿಂಗ್ ಕೂಡ ಮಾಡಿದ್ದಾರೆ. ಮತ್ತು ಇದು ಫ್ರಂಟ್ ಬಾಡಿ ಏನೈತಿ ಫುಲ್ಲಿ ಫೈಬರ್ದ ಬಾಡಿ ಐತಿ. ನೀವೇನು ನೋಡತ್ತಿರಲ್ಲ, ಇದೇನೈತಿ ಫುಲ್ಲಿ ಫೈಬರ್ದ ಬಾಡಿ ಐತಿ. ಇನ್ನು ಫ್ರಂಟ್ ಸಸ್ಪೆನ್ಷನ್ ಬಗ್ಗೆ ನೋಡೋದ್ರೆ ನಮ್ಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರ್ತಾವೆ. ಸೊ ಇಲ್ಲೇ ಮಡ್ಗಾಡ್ ನೋಡ್ಬೋದು, ಮಡ್ಗಾರ ಒಂಥರ ಡಿಫ್ರೆಂಟ್ ಆಗಿ ಡಿಸೈನ್ನ ಕೊಟ್ಟಾರೆ. ಇದೇನು ಅರ್ಧ ಕಟ್ ಮಾಡಿತಿ ಅನಿಸುತ್ತೆ ನಿಮ್ಗೆ, ಆ ಥರ ಒಂದು ಡಿಸೈನ್ ಕೊಟ್ಟಾರೆ. ಸೊ ಇರಲಿ, ಆದರೂ ಫ್ಯೂಚರಿಸ್ಟಿಕ್ ಅನ್ಬೋದು. ಸೊ ಅಂದ್ರೆ ಕಾಲೇಜ್ ಹುಡುಗರಿಗೆಲ್ಲ ಮಸ್ತ್ ಕಾಣ್ತೈತಿದೆ, ಒಂಥರ ಡಿಫ್ರೆಂಟಾಗಿ ಸ್ಟೈಲ್ ಇರುವಂಥ ಗಾಡಿನ ಅಂತ ಹೇಳ್ಬೋದು. ಸೊ ಇಲ್ಲಿ ತನಕ ನಮ್ಗೆ ಈ ಥರ ಒಂದು ಡಿಸೈನ್ ಒಳಗೆ ಮಡ್ಗಾಡ್ ಕೊಟ್ಟಾರೆ. ಸೊ ಮಡ್ಗಾಡ್ ಬಂದುಬಿಟ್ಟು ನಮ್ಗೆ ಫ್ರಂಟ್ ಪರ್ಪಲ್ ಒಳಗೆ ಐತಿ, ಹಿಂದೆ ಬಂದುಬಿಟ್ಟು ಗ್ರೇ ಕಲರ್ ಒಳಗೆ ಬ್ಲ್ಯಾಕ್ ಕಲರ್ ಒಳಗೆ ಮಡ್ಗಾಡ್ ಕೊಟ್ಟಾರೆ. ಸೊ ಇಲ್ಲಿ ಕೂಡ ಎರಡು ಕೂಡ ಡ್ಯುವೆಲ್ ಕಲರ್ ಒಳಗೆ ಐತಿ. ಮತ್ತು ಇಲ್ಲಿ ಬಂದುಬಿಟ್ಟು ನಮ್ಗೆ ಸಿಲ್ವರ್ದ ಸ್ಟಿಕರಿಂಗ್ ಕೂಡ ಮಾಡಿದ್ದಾರೆ. ಸೊ ಇಲ್ಲಿ ನೋಡೋದಾದ್ರೆ ನಮ್ಗೆ ರಿಫ್ಲೆಕ್ಟರ್ ಸಿಗ್ತೈತಿ, ಈ ಸೈಡ್ ಆ ಸೈಡ್ ಎರಡು ಕಡೆ ನಮ್ಗೆ ರಿಫ್ಲೆಕ್ಟರ್ ಸಿಗ್ತೈತಿ. ಇನ್ನು ಫ್ರಂಟ್ ವೀಲ್ ಬಗ್ಗೆ ನೋಡೋದಂದ್ರೆ ಈ ಗಾಡಿ ಒಳಗೆ ನಿಮ್ಗೆ 90/80 ಸೆಕ್ಷನ್ ಟೈರ್ ಸಿಗ್ತೈತಿ. ಮತ್ತು 14 ಇಂಚ್ ಅಲಾ ವೀಲ್ ಸಿಗ್ತಾವೆ. ಸೊ ಅಲಾ ವೀಲ್ ಕೂಡ ನಮ್ಗೆ ಬ್ಲ್ಯಾಕ್ ಕಲರ್ ಒಳಗೆ ಅದಾವೆ. ಸೊ ನೋಡ್ಬೋದು ನೀವು ಯಾವ ಥರ ಅಲಾ ವೀಲ್ಸ್ ಅದಾವಂತ. ಮತ್ತು ಮುಂದೆ ಹಿಂದೆ ನಿಮ್ಗೆ ಎರಡು ಟೈರ್ ಕೂಡ ಟ್ಯೂಬ್ಲೆಸ್ ಟೈರ್ ಸಿಗ್ತಾವೆ. ಇನ್ನು ಫ್ರಂಟ್ ವೀಲ್ ಹಿಂದ್ಗಡೆ ನಮ್ಗೆ ಮಡ್ಗಾಡ್ ಹಿಂದ್ಗಡೆನ ಇಲ್ಲಿ ಓಪನ್ ಸ್ಪೇಸ್ ಸಿಗ್ತೈತಿ. ಇಲ್ಲಿ ಏನೈತಲ್ಲ, ಇದು ಬ್ಯಾಟ್ರಿ ಕೂಲ್ ಆಗೋಕ್ಕೆ ಏರ್ ಇಂಟೆಕ್ ಥರ ಮಾಡಿದ್ದಾರೆ. ಸೊ ಇನ್ನು ಸೈಡಿಂದ ನೋಡೋಕೆ ನಮ್ಗೆ ಲುಕ್ ಈ ಥರ ಕಾಣ್ತೈತಿ. ಸೊ ನಿಯಾನ್ ಕಲರ್ ಒಳಗೆ ಅಂತ ಹೇಳಿದ್ದೆ. ಸೊ ಇಲ್ಲಿ ನಮ್ಗೆ ಸಿಲ್ವರ್ ಒಳಗೆ ಸಿಗ್ತೈತಿ. ಇದು ಕೂಡ ನಮ್ಗೆ ಫೈಬರ್ ಬಾಡಿನ ಸಿಗ್ತೈತಿ. ಮತ್ತು ಇದು ಒಂಥರ ಕಟ್ ಮಾಡಿದಂಗೆ ಬಾಡಿ ಐತಿ. ಇದೊಂಥರ ಬೇರೆ, ಇಲ್ಲಿ ಒಂಥರ ಬೇರೆ. ಮತ್ತು ಇದು ಯು ಶೇಪ್ ಒಳಗೆ ಒಂಥರ ಬಾಡಿ ಐತಿ. ಮತ್ತು ನೀವು ಫುಟ್ಬೋರ್ಡ್ ನೋಡ್ಬೋದು ಎಷ್ಟು ದೊಡ್ಡದೈತೆ ಅಂತೇಳಿ. ಇದ್ರ ಬಗ್ಗೆ ನಿಮ್ಗೆ ಆಮೇಲೆ ಹೇಳ್ತೀನಿ ಎಷ್ಟು ಸ್ಪೇಸ್ ಐತೆ ಅಂತೇಳಿ. ಸೊ ಇಲ್ಲಿ ಹಂಗೆ ಹಿಂದೆ ಬರ್ತಾ ನಮ್ಗೆ ಇದು ಕೂಡ ಫೈಬರ್ ಬಾಡಿ. ಗಾಡಿ ಒಳಗೆ ಏನೈತಿಲ್ಲ, ಇದು ಫುಲ್ಲಿ ಫೈಬರ್ದು ಬಾಡಿನ ಐತಿ. ಮತ್ತು ನಿಮ್ಗೆ ಕಲರ್ ಎಲ್ಲನೂ ಫ್ಯೂಚರಿಸ್ಟಿಕ್ ಡಿಸೈನ್ ಒಳಗೆ ಐತಿ. ಪ್ರೀಮಿಯಮ್ ಲುಕ್ ಕೊಡ್ತೈತಿ ನಿಮ್ಗೆ ಬೇರೆ ಕಲರಿಂದ. ಮತ್ತು ಇಲ್ಲಿ ಹಂಗೆ ಇನ್ನಷ್ಟು ಲುಕ್ ಎನ್ಹಾನ್ಸ್ ಆಗಲಿ ಅಂತೇಳಿ ಸೊ ಒಂಥರ ಶೇಪ್ ಒಳಗೆ ನಿಮ್ಗೆ ಸ್ಟಿಕರಿಂಗ್ ಮಾಡಿದ್ದಾರೆ. ಇಲ್ಲಿ ಬಂದುಬಿಟ್ಟು ನಿಮ್ಗೆ ಪಿಲ್ಲನ್ ಪುಟ್ರೆಸ್ಟ್ ಸಿಗ್ತೈತಿ. ಇದು ಕೂಡ ಅಡ್ಜಸ್ಟೇಬಲ್ ಆಗಿರ್ತೈತಿ. ಇದು ಇಂಟೀರಿಯರ್ ಬಿಲ್ಟ್ ಆಗಿರ್ತೈತಿ. ನಿಮ್ಗೆ ಬೇಕಾದ್ರೆ ಈ ಥರ ಹಾಕ್ಕೋಬೋದು, ಬ್ಯಾಡ್ ಅಂದ್ರೆ ಸೊ ಇದು ಅಂದ್ರೆ ಬೇಕಾದ್ರೆ ಈ ಥರ ಓಪನ್ ಮಾಡ್ಬೋದು, ಬ್ಯಾಡ್ ಅಂದ್ರೆ ಈ ಥರ ಕ್ಲೋಸ್ ಮಾಡ್ಬೋದು. ಆ ಥರ ಒಂದು ಅಡ್ಜಸ್ಟೇಬಲ್ ಪಿಲ್ಲನ್ನ ಪುಟ್ರೆಸ್ಟನ್ನ ಕೊಟ್ಟಾರೆ. ಸೊ ಇದು ಫುಲ್ಲಿ ಫೈಬರ್ದು ಬಾಡಿ. ಇಲ್ಲಿ ನಿಮ್ಗೆ ಪರ್ಪಲ್ ಕಲರ್ ಒಳಗೆ ಸಿಗ್ತೈತಿ. ಇದು ಬಂದುಬಿಟ್ಟು ನಿಯಾನ್ ಬರ್ಸ್ಟ್ ಕಲರ್ ಒಳಗೆ. ಇನ್ನು ಹಂಗೆ ಇಲ್ಲಿ ಹಿಂದೆ ಕೂಡ ನೀವು ನೋಡ್ಬೋದು ಆರ್ಬಿಟರ್ ಅಂತೇಳಿ ಸ್ಟಿಕರಿಂಗ್ ಮಾಡಿದ್ದಾರೆ. ಪರ್ಪಲ್ ಒಳಗೆ ವೈಟ್ ಕಲರ್ ಸ್ಟಿಕರಿಂಗ್ ಮಾಡಿದ್ದಾರೆ, ಅದು ನಿಮ್ಗೆ ಎದ್ದು ಕಾಣ್ತೈತಿ. ಮತ್ತು ಇಲ್ಲಿ ಸಿಲ್ವರ್ದು ಟಚಸ್ ಕೂಡ ಕೊಟ್ಟಾರೆ. ಇಲ್ಲಿ ನಾವು ಫೈರ್ ಎಕ್ಸ್ಟಿಂಗ್ವಿಷರ್ ಟ್ರೈನಿಂಗ್ ಸೆಂಟರ್ ಓಪನ್ ಏರಿಯಾ ಐತೆ. ಸೊ ಅದಕ್ಕೆ ಬಂದಿದ್ವಿ ರಿವ್ಯೂ ಮಾಡೋಕ್ಕೆ. ಇಲ್ಲಿ ಸರ್ಗಳು ಎಲ್ಲರೂ ಟೆಸ್ಟ್ ರೈಡ್ ನೋಡತ್ತಾರೆ. ಬ್ಯಾಟ್ರಿ ಏನೂ ಆಗಂಗಿಲ್ಲ, ಬ್ಯಾಟ್ರಿ ವಾರಂಟಿ ಇರ್ತೈತೆ ಸರ್, 3 ವರ್ಷ ವಾರಂಟಿ, 50,000. ಇದು ಆಗ್ತೈತಿ. ಇನ್ನು ರಿಯರ್ ವೀಲ್ ಬಗ್ಗೆ ನೋಡೋದಾದ್ರೆ ಈ ಗಾಡಿ ಒಳಗೆ ನಿಮ್ಗೆ ಹಬ್ ಮೋಟರ್ ಸಿಗ್ತೈತಿ. ಸೊ ಆ ಕಾರಣದಿಂದ ನಿಮ್ಗೆ ಈ ಥರ ಒಂದು ಡಿಸೈನ್ ಸಿಗ್ತೈತಿ. ಸೊ ಇನ್ನು ಟೈರ್ ಬಗ್ಗೆ ನೋಡೋದಾದ್ರೆ 90/90 ಸೆಕ್ಷನ್ ಮತ್ತು 12 ಇಂಚ್ ಅಲಾ ವೀಲ್ ಸಿಗ್ತೈತಿ. ಫ್ರಂಟ ನಿಮ್ಗೆ 14 ಇಂಚ್ ಸಿಗ್ತೈತಿ. ಹಿಂದೆ ನಿಮ್ಗೆ 12 ಇಂಚ್ ಸಿಗ್ತೈತಿ. ಸೊ ಹಿಂದಿನ ಗಾಲಿಗಿಂತ ಮುಂದಿನ ಗಾಲಿ ಸ್ವಲ್ಪ ದೊಡ್ಡ ಸಿಗ್ತೈತಿ ಅಲಾ ವೀಲ್ಸ್. ಮತ್ತು ಟೈರ್ ನೋಡೋದಾದ್ರೆ 90/90 ಸೆಕ್ಷನ್ ಟೈರ್. ಮತ್ತು ಈ ಗಾಡಿ ಒಳಗೆ ನೀವು ಮೇಜರ್ ಹೈಲೈಟ್ ಅಂದರೆ
ಈ ಗಾಡಿ ಒಳಗೆ ನಿಮ್ಗೆ ಡ್ಯುಯಲ್ ಸಸ್ಪೆನ್ಷನ್, ಸ್ಪ್ರಿಂಗ್ ಸಸ್ಪೆನ್ಷನ್ ಸಿಗ್ತಾವೆ, ಹೈಡ್ರಾಲಿಕ್ ಸಸ್ಪೆನ್ಷನ್. ಸೊ ನೀವು ಏನಾದರೂ ಜಾಸ್ತಿ ವೇಟ್ ಹಾಕಿದರೂ ಕೂಡ ಆರಾಮಾಗಿ ನಡೀತೈತಿ. ಸಸ್ಪೆನ್ಷನ್ ಸ್ಮೂತ್ ಅದಾವೆ, ಇಲ್ಲೊಂದು ಐತಿ ಅಲ್ಲೊಂದು ಐತಿ, ನೀವು ನೋಡತ್ತಿರ್ಬೋದು. ಮತ್ತು ಈ ಗಾಡಿ ಒಳಗೆ ನಿಮ್ಗೆ ಮೊದಲೇ ಹೇಳಿದಂಗೆ ಹಬ್ ಮೋಟ್ರ್ ಕೂಡ ಐತಿ. ಸೊ ಅದಕ್ಕಾಗಿ ಟೈರ್ ಈ ಸತ ಅಲವಿಲ್ಲ ಈ ಥರ ಕಾಣ್ತೈತಿ. ಈ ಹಿಂದೆ ನೋಡ್ಬೋದು ನೀವು, ಇಲ್ಲಿಂದ ಕನೆಕ್ಟ್ ಮಾಡ್ಕೊಂಡು ನಮ್ಗೆ ಒಂದು ಟೈರ್ ಹಗ್ಗರ್ ಕೂಡ ಸಿಗ್ತೈತಿ. ಸೊ ಇಲ್ಲಿ ನಾವು ವೀಡಿಯೋ ಮಾಡೋಕೆ ಬಂದಿದ್ದು, ಅವ್ರೆಲ್ಲ ಟೆಸ್ಟ್ ರೈಡ್ ಹೋದರು. ಸೊ ಅದಕ್ಕಾಗಿ ಸ್ವಲ್ಪ ಧೂಳಾತ. ಸೊ ಇನ್ನು ನೋಡ್ಬೋದು ಇಲ್ಲಿ ಕಡೆ ನಮ್ಗೆ ಹಿಂದಿನ ನಂಬರ್ ಪ್ಲೇಟ ಇಲ್ಲಿ ಮೌಂಟ್ ಮಾಡ್ಕೋಬೋದು. ಮತ್ತು ಅದಕ್ಕೆ ನಂಬರ್ ಪ್ಲೇಟ್ ಕಾಣಲಿ ಅಂತೇಳಿ ಇಲ್ಲೊಂದು ಲೈಟ್ ಕೂಡ ಕೊಟ್ಟಾರ ನಮ್ಗೆ ಕೆಳಗೆ. ಇನ್ನು ಟೆಲ್ಯಾಮ್ ಕೂಡ ನಮ್ಗೆ LED ಒಳಗೆ ಪೂರಾ LED ಒಳಗೆ ಸಿಗ್ತೈತಿ. ನೋಡುತ್ತಿರೋ ನೀವು ಒಂಥರ ಸ್ಟ್ರಿಪ್ ಥರ ಹಚ್ಚಿದಾರೆ LED ಒಳಗೆ. ಸೊ ಇದು ಬ್ರೇಕ್ ಹಿಡಿದ್ರೆ ಇನ್ನೂ ಕೂಡ ಬ್ರೈಟ್ ಆಕೈತಿ. ಈಗ ಗಾಡಿ ಅಷ್ಟು ಆನ್ ಅಷ್ಟೇ ಐತಿ, ಬ್ರೇಕ್ ಹಿಡಿದ್ರೆ ಇನ್ನೂ ಕೂಡ ಬ್ರೈಟ್ ಆಕೈತಿ. ಸೊ ಇದು ಕೂಡ ನಮ್ಗೆ LED ಒಳಗೆ ಸಿಗ್ತೈತಿ. ಮತ್ತು ಇಲ್ಲಿ ನಮ್ಗೆ TVS ಅಂತೇಳಿ ಒಂದು ಸ್ಟೆಗ್ರಿಂಗ್ ಕೂಡ ಮಾಡಿದ್ದಾರೆ. ಸೊ ಇಲ್ಲಿ ನಮ್ಗೆ ಒಂದು ರಿಫ್ಲೆಕ್ಟ್ರ್ ಹಂಗೆ ಕೆಳಗೆ ಬಂದ್ರೆ ಟೈರ್ ಹಗ್ಗರ ಸಿಗ್ತೈತಿ. ಸೊ ಈ ಥರ ಒಂದು ರಿಯರ್ ಲುಕ್ ಇದು ಕೂಡ ಸಿಗ್ತೈತೆ ನಮ್ಗೆ. ಇನ್ನು ಲೆಫ್ಟ್ ಸೈಡ್ ಕೂಡ ಸೇಮ್ ರೈಟ್ ಸೈಡ್ ಯಾವ ಥರ ಇತ್ತು ಅದೇ ಥರನ ಡಿಸೈನ್ ಮತ್ತು ಲುಕ್ ಮತ್ತು ಬಿಲ್ಡ್ ಕ್ವಾಲಿಟಿನ ಕೊಟ್ಟಾರೆ. ಸೊ ಇಲ್ಲಿ ಕೂಡ ನಮ್ಗೆ ಆಚೆ ಕಡೆ ಇದ್ದಂಗೆ ಈಚೆ ಕಡೆ ಸಸ್ಪೆನ್ಷನ್ ಸಿಗ್ತೈತಿ. ಇದು ಹಬ್ ಮೋಟ್ರ್ ಕವರ್ ಸಿಗ್ತೈತಿ. ಮತ್ತು ಇಲ್ಲಿ ಹಂಗೆ ಮುಂದೆ ಬಂದಂಗೆ ನಮ್ಗೆ ಪಿಲಾನ್ ಫುಟ್ರೆಸ್ಟ್ ಇದು ಕೂಡ ಅಡ್ಜಸ್ಟೇಬಲ್ ಆಗಿರ್ತೈತಿ. ಮತ್ತು ಮೆಟಾಲಿಕ್ ಒಳಗೆ ಒಂದು ಫುಟ್ರೆಸ್ಟನ್ನ ಕೊಟ್ಟಾರೆ. ಇನ್ನು ಸೀಟ್ ನೋಡ್ಬೋದು ನೀವು, ಫುಲ್ಲಿ ಫ್ಲ್ಯಾಟ್ ಸೀಟ್ ಕೊಟ್ಟಾರೆ. ಸೀಟ್ ಬಗ್ಗೆ ನೋಡೋದ್ರೆ ಫುಲ್ಲಿ ಕಂಫರ್ಟೇಬಲ್ ಸೀಟ್ ಅದಾವೆ. ಸೀಟ್ ಅಂತೂ ಬೆಣ್ಣಿ ಥರ ಅದಾವೆ, ಅಷ್ಟೊಂದು ಸಾಫ್ಟ್ ಅದಾವೆ. ನಿಮ್ಗೆ ನೋಡ್ಬೋದು ನೀವು, ಫ್ಲ್ಯಾಟ್ ಸೀಟ್ ಐತಿ. ಮುಂದೆ ಎಷ್ಟು ಹೈಟ್ ಐತಿ ಸೇಮ್ ಅದ ಹೈಟ್. ನಮ್ಗೆ ಒಂದು ಲಾಂಗ್ ಸೀಟ್ ಕೂಡ ಕೊಟ್ಟಾರೆ. ಇಬ್ರು ಯಾಕೆ 3 ಜನ ಕುಂತ ಹೋಗ್ಬೋದು, ಆದ್ರೆ ನಾ ಇಬ್ಬರು ಕುಂತ ಹೋಗ್ರಿ ಅಂತ ಸಜೆಸ್ಟ್ ಮಾಡ್ತೀನಿ. ಇನ್ನು ಸೀಟ್ ಸ್ಟೋರೇಜ್ ನೋಡಿ ಎಷ್ಟು ಸ್ಟೋರೇಜ್ ಐತೆ ಅಂತಾರೆ. ಸೊ ಇಲ್ಲಿ ನಿಮ್ಗೆ ಈ ಥರ ಇದು ಮಾಡಿದ್ರೆ ಸೀಟ್ ಓಪನ್ ಆಕೈತಿ. ಸೊ ನಿಮ್ಗೆ ಆರಾಮಾಗಿ ಇಷ್ಟು ಅಂದರೆ 34 ಲೀಟ್ರ್ ಆಫ್ ಬೂಟ್ ಸ್ಪೇಸ್ ಸಿಗ್ತೈತಿ. ಇಲ್ಲಿ ನಿಮ್ಗೆ ಚಾರ್ಜರ್ ಇದು ಕೊಟ್ಟಾರೆ. 2 ಫುಲ್ ಹೆಲ್ಮೆಟ್ನ ಇಟ್ಕೋಷ್ಟು ನಿಮ್ಗೆ ಬೂಟ್ ಸ್ಪೇಸ್ ಸಿಗ್ತೈತಿ. ನೋಡತ್ತಿರ್ಬೋದು ನೀವು. ಸೊ ಎಷ್ಟು ಐತೆ ಅಂತೇಳಿ ಇಲ್ಲಿಂದ ಅಲ್ಲಿ ಮಟ್ಟ ಬೂಟ್ ಸ್ಪೇಸ್. ಇದ್ರ ಕೆಳಗನ ನಿಮ್ಗೆ ಬ್ಯಾಟ್ರಿ ಸಿಗ್ತೈತಿ. ಮತ್ತು ನಿಮ್ಗೆ ಬ್ಯಾಟ್ರಿ ಬಂದುಬಿಟ್ಟು ಇದೇನು ಬೂಟ್ ಸ್ಪೇಸ್ ಐತಲ್ಲ ಅಂಡರ್ ಸೀಟ್ ಸ್ಟೋರೇಜ್, ಇದ್ರ ಕೆಳಗನ ನಿಮ್ಗೆ ಬ್ಯಾಟ್ರಿ ಸಿಗ್ತೈತಿ. ಅದು ಬಂದುಬಿಟ್ಟು ನಿಮ್ಗೆ 3.1 kW ಬ್ಯಾಟ್ರಿ ಸಿಗ್ತೈತಿ. ಇನ್ನು ಚಾರ್ಜಿಂಗ್ ಬಗ್ಗೆ ಮಾತಾಡೋದಂದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು 5 ಅವರ್ ತೊಗೋಬೋದು. 5.5 ತಾಸು ಒಳಗೆ ನಿಮ್ಗೆ ಫುಲ್ಲಿ ಚಾರ್ಜ್ ಆಕೈತಿ. 0 to 100 ಮಟ್ಟ ಅದೇನು ಫುಲ್ಲಿ ಚಾರ್ಜ್ ಐತಲ್ಲ. ಸೊ ನಿಮ್ಗೆ 5 hours ಆಫ್ ಚಾರ್ಜ್ ಅನ್ನೋದು ಟೈಮ್ ತೊಗೋತೈತಿ. ಸೊ ಇಷ್ಟು ನಿಮ್ಗೆ ಬೋಟ್ ಸ್ಪೇಸ್ ಸಿಗ್ತೈತಿ. ಮತ್ತು ಇಷ್ಟಾಗಿ ಲಾಕ್ ಮಾಡಿದ್ರೆ ಸೊ ಸೀಟ್ ಲಾಕ್. ಮತ್ತು ಇಲ್ಲಿ ನೋಡ್ಬೋದು ನೀವು, ಹಿಂದೆ ಗ್ರ್ಯಾಬ್ ರೈಲ್ ಕೂಡ ಕೊಟ್ಟಾರೆ, ಸ್ಪ್ಲಿಟ್ ಗ್ರ್ಯಾಬ್ ರೈಲ್. ಸೊ ಇದು ಕೂಡ ಗಾಡಿ ಲುಕ್ ಶಾರ್ಪ್ ಎಡ್ಜ್ ಲುಕ್ಕನ್ನ ಕೊಟ್ಟಾರೆ ಎರಡು. ಇನ್ನು ಈ ಗಾಡಿದ ಮೇನ್ ಹೈಲೈಟ್ ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ ಫುಟ್ಬೋರ್ಡ್ ನೋಡ್ಬೋದು ನೀವು ಎಷ್ಟು ವೈಡ್ ಐತೆ ಅಂತೇಳಿ. ಸೊ ಇದು ಯು ಶೇಪ್ ಒಳಗೆ ಐತಿ ಫುಟ್ಬೋರ್ಡ್. ಈ ಥರ ಫುಟ್ಬೋರ್ಡ ನಿಮ್ಗೆ ಬೇರೆ ಗಾಡಿ ಒಳಗೆ ಆಲ್ಮೋಸ್ಟ್ ನೋಡೋಕೆ ಸಿಗೋಂಗಿಲ್ಲ. ಯಾಕಂದ್ರೆ ನಿಮ್ಗೆ ಈ ಗಾಡಿ ಒಳಗೆ ಸಿಲಿಂಡ್ರ್ ಇಟ್ಕೋತಿರೋ, ನಿಮ್ಮ ವಾಟರ್ ಕ್ಯಾನ್ ಇಟ್ಕೋತಿರೋ, ಅದ್ರ ಮ್ಯಾಲೆ ಇನ್ನೊಂದೆರಡು ಚೀಲ ಇಟ್ಕೋತಿರೋ, ಏನು ಬೇಕಾದ್ರೆ ಇಟ್ಕೊಂಡು ಹೋಗ್ಬೋದು. ಮತ್ತು ಅಷ್ಟು ವೈಡಾಗಿ ನಿಮ್ಗೆ ಬೂಟ್ ಸ್ಪೇಸನ್ನು ಕೊಟ್ಟಾರೆ. ಸೊ ಹೈಟ್ ಕೂಡ ಐತಿ, ನೀವು ಏನರ ಇಟ್ಕೊಂಡು ಅದ್ರ ಮೇಲೆ ಇನ್ನೊಂದು ಏನರ ಇಟ್ಕೊಂಡು ಕೂಡ ಹೋಗ್ಬೋದು. ಅಷ್ಟೊಂದು ವೈಡಾಗಿ ಮೇನ್ ಹೈಲೈಟ್ ಅಡ್ವಾಂಟೇಜ್ ಅಂದರೆ ಈ ಗಾಡಿದ ಅದ. ಸೊ ಅಷ್ಟೊಂದು ನಿಮ್ಗೆ ಬೂಟ್ ಸ್ಪೇಸನ್ನು ಕೊಟ್ಟಾರೆ. ಮತ್ತು ಇಲ್ಲಿ ನೋಡ್ಬೋದು ನೀವು, ಒಂದು ಲಗೇಜ್ ಹುಕ್ ಕೂಡ ಕೊಟ್ಟಾರೆ. ಸೊ ಅಷ್ಟು ನಿಮ್ಗೆ 3 kg ಮಟ್ಟ ಲಗೇಜನ್ನು ಇಲ್ಲಿ ಹ್ಯಾಂಗ್ ಮಾಡ್ಕೊಂಡು ಹೋಗ್ಬೋದು. ಕ್ಯಾರಿ ಬ್ಯಾಗ್ ಏನರ ಇತ್ತಂದ್ರೆ ಹ್ಯಾಂಗ್ ಮಾಡ್ಕೋಬೋದು. ಮತ್ತು ಅದನ್ನು ಲಾಕ್ ಕೂಡ ಮಾಡ್ಕೋಬೋದು. ಬ್ಯಾಡಾಗಿತ್ತಂದ್ರೆ ಇಷ್ಟು ಬಡಿದ್ರೆ ಒಳಗೆ ಹೋಗ್ಬಿಡ್ತೈತಿ. ಸೊ ಇಷ್ಟ ನಮ್ಗೆ ಫುಟ್ಬೋರ್ಡ್ ಲೆಗ್ ರೂಮ್ ಸಿಗ್ತೈತಿ. ಸೊ ನೀವು ಎಷ್ಟು ಹೈಟ್ ಕೂಡ ಇದ್ದರೂ ಗಿಡ್ಡು ಇದ್ರೂ ಕೂಡ ನಿಮ್ಗೆ ಇಷ್ಟೊಂದು ಲೆಗ್ ರೂಮ್ ಮತ್ತು ಇನ್ನೂ ಸ್ಪೇಸ್ ಹೋಗ್ತೈತಿ. ನೀವು ಹೈಟ್ ಇದ್ರೂ ಕೂಡ ಇಲ್ಲಿ ಮಟ್ಟ ಅಂದ್ರೆ ಭಾಳ ಬರ್ಬೋದು ನಿಮ್ಗೆ. ಇಷ್ಟೊಂದು ಸ್ಪೇಸ್ ಐತಿ. ಸೀಟ್ ಅಂತೂ ಹೆವಿ ಕಂಫರ್ಟೇಬಲ್ ಐತಿ. ಹುಡುಗಿಯರಿಗಾಗಲಿ ಹುಡುಗರಿಗಾಗಲಿ ವಯಸ್ಸಾದವ್ರಿಗೆ ಆಗಲಿ ಆರಾಮಾಗಿ ನೀವು ಗಾಡಿನ ಓಡಿಸ್ಬೋದು. ಮತ್ತು ಈ ಗಾಡಿ ಒಳಗೆ ನಿಮ್ಗೆ ಸೈಡ್ ಸ್ಟ್ಯಾಂಡ್ ಅಷ್ಟೇ ಸಿಗ್ತೈತಿ, ಡಬಲ್ ಸ್ಟ್ಯಾಂಡ್ ಸಿಗೋಂಗಿಲ್ಲ. ಸೊ ಸೈಡ್ ಸ್ಟ್ಯಾಂಡ್ ಸಿಗ್ತೈತಿ ಮತ್ತು ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಕೂಡ ಸಿಗ್ತೈತಿ. ಸೊ ಸೈಡ್ ಸ್ಟ್ಯಾಂಡ್ ಹಾಕಿದ್ರೆ ನಿಮ್ಗೆ ಗಾಡಿ ಆನ್ ಆಗೋಂಗಿಲ್ಲ. ಇಷ್ಟ ಅಂದರೆ ಇಷ್ಟ ನೋಡ್ರಿ, ಸೈಡ್ ಸ್ಟ್ಯಾಂಡ್ ಐತಿ ನಮ್ಗೆ ಇಷ್ಟದ ಹೈಟ್ ಇದೆ. ಸೊ ಇರಲಿ. ಮತ್ತು ಇಲ್ಲಿ ನಿಮ್ಗೆ ನೋಡೋಕೆ ಫ್ರಂಟಾಗಿ ಗ್ಲೋ ಬಾಕ್ಸ್ ಕೂಡ ಸಿಗ್ತೈತಿ. ಇಲ್ಲಿ ನೀವು ಮೊಬೈಲ್ ಚಾರ್ಜಿಂಗ್ ಪೋರ್ಟ್ ಐತಿ. ಸೊ ಇಲ್ಲಿ ಚಾರ್ಜ್ ಹಾಕೊಂಡು ಯಾವುದಾದ್ರು USB ಚಾರ್ಜಿಂಗ್ ಪೋರ್ಟ್ ಐತಿ, ಬೇಕಂದ್ರೆ ಕ್ಲೋಸ್ ಮಾಡ್ಬೋದು. ಸೊ ಈ ಥರ ಒಂದು ಚಾರ್ಜ್ ಹಾಕೊಂಡು ನೀವು ಇಲ್ಲಿ ಪವರ್ ಬ್ಯಾಂಕ್, ಮೊಬೈಲ ಇಲ್ಲ ನಿಮ್ಮ ಏನಾದರೂ ಪರ್ಸ್ ಗಿರ್ಸ್ ಏನಾದರೂ ಇಟ್ಕೋದಿತ್ತು ಅಂದ್ರೆ ಆರಾಮಾಗಿ ಇಟ್ಕೊಂಡು ಹೋಗ್ಬೋದು. ಸೊ ಇದು ಈಸಿ ಎಕ್ಸೆಸ್ ಬಾಕ್ಸ್ ಅಂತಾರೆ. ಇಲ್ಲಿ ನೋಡೋದಾದ್ರೆ ನಮ್ಗೆ ಇಗ್ನಿಷನ್ ಪಾಯಿಂಟ್ ಸಿಗ್ತೈತಿ. ಕೀ ನೋಡೋಕೆ ನಮ್ಗೆ ಇದ್ರ ಒಂದು ಡಿಸೈನ್ ಒಳಗೆ ಕೀ ಕೊಟ್ಟಾರೆ. ಇದ್ರೊಳಗೆ ನಿಮ್ಗೆ ಹ್ಯಾಂಡ್ ಲಾಕ್ ಮಾಡ್ಬೋದು ಮತ್ತು ಸೀಟ್ ಓಪನಿಂಗ ಎಲ್ಲನೂ ಇದ್ರೊಳಗೆ ಸಿಗ್ತೈತಿ. ಮತ್ತು ಇಲ್ಲಿ ಬಂದುಬಿಟ್ಟು ನಿಮ್ಗೆ ಚಾರ್ಜಿಂಗ್ ಸಾಕೆಟ್ ಸಿಗ್ತೈತಿ. ಇದಕ್ಕೊಂದು ಫೈಬರ್ದು ಕವರ್ ಕೂಡ ಕೊಟ್ಟಾರೆ. ಸೊ ನೀವು ಆರಾಮಾಗಿ ಇಲ್ಲೇ ಕೂಡ ಚಾರ್ಜ್ ಹಾಕೋಬೋದು. ಸೀಟ್ ಓಪನ್ ಮಾಡಿ ಚಾರ್ಜ್ ಹಾಕೋ ಅವಶ್ಯಕತೆ ಇರೋಂಗಿಲ್ಲ, ಯಾಕಂದರೆ ಇಲ್ಲೇ ನಿಮ್ಗೆ ಚಾರ್ಜಿಂಗ್ ಸಾಕೆಟನ್ನು ಕೊಟ್ಟಾರೆ. ಸೊ ನಮ್ಗೆ ಈ ಗಾಡಿ ಫೀಚರ್ಸ್ ಬಗ್ಗೆ ನಮ್ಗೆ ಮನೋಜ್ ಅವ್ರು ಹೇಳ್ಕೊಡತ್ತಾರ. ಸೊ ಹೇಳಿ ಸರ್. ಸೊ ಇದ್ರೊಳಗೆ ಸ್ಕ್ರೀನ್ ನೋಡ್ತೀರನ್ರಿ ನೀವು, 5.5 ಇಂಚಿದ್ದು LCD ಡಿಸ್ಪ್ಲೇ ಬರ್ತೈತಿ. ಕಲರ್ಫುಲ್ ಡಿಸ್ಪ್ಲೇ ಬರ್ತೈತಿ. ಇದು ಇದ್ರ ಸ್ಟಾರ್ಟಿಂಗ್ ಲುಕ್ ಬಂದು ಹಿಂಗೆ ಬರ್ತೈತಿ ರೀ ನಿಮ್ಗೆ ಸ್ಟಾರ್ಟ್ ಆಗೋಬೇಕಾರೆ. ಸೊ ಇಲ್ಲಿ ಟರ್ ಬೈ ಟರ್ ನೆವಿಗೇಷನ್ ಕೊಟ್ಟಾರ ನಿಮಗೆ.
ಸೊ ಟಿ ವಿ ಎಸ್ ಕನೆಕ್ಟ್ ಆ್ಯಪ್ ಅಂತ ಬರುತ್ತೆ, ಅದ್ರೊಳಗೆ ಹೋಗಿ ಕನೆಕ್ಟ್ ಮಾಡಿ ಮ್ಯಾಪ್ ಹಾಕಿದ್ರೆ ಇಲ್ಲಿ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ತೋರಿಸ್ತೈತೆ ನಿಮಗೆ. ಸೊ ಇಲ್ಲಿ ಕಾಲ್ ಅಲರ್ಟ್, ಮೆಸೇಜ್ ಅಲರ್ಟ್ ತೋರಿಸ್ತೈತಿ, ಇಲ್ಲಿ ಓಡೋಮೀಟ್ರ್ ಐತಿ, ಮತ್ತು ಬ್ಯಾಟ್ರಿ ಎಷ್ಟು ಪರ್ಸೆಂಟೇಜ್ ಚಾರ್ಜ್ ಐತಿ ಅನ್ನೋದು ಇಲ್ಲಿ ತೋರಿಸ್ತೈತಿ ನಿಮಗೆ. ಇಲ್ಲಿ ಟೈಮಿಂಗ್ ತೋರಿಸ್ತೈತಿ, ಮತ್ತು ನಿಮ್ಮ ಸ್ಟ್ಯಾಂಡ್ ಓಪನ್ ಇದ್ದರೆ ಇಲ್ಲಿ ಅಲರ್ಟ್ ತೋರಿಸ್ತೈತಿ, ಹೈ ಬೀಮದ್ದು ಇಲ್ಲಿ ತೋರಿಸ್ತೈತಿ, ಇಂಡಿಕೇಟರ್ಸ್ ಏನೈತಲ್ಲ ಇಲ್ಲಿ ಐತಿ ನೋಡ್ರಿ ನಿಮಗೆ ಇಂಡಿಕೇಟರ್ಸ್. ಸೊ ಇದು ಕ್ರೂಸ್ ಕಂಟ್ರೋಲ್ ಬರ್ತೈತಿ ರೀ ನಿಮಗೆ. ಸೊ ಇಷ್ಟೆಲ್ಲ ಫ್ಯೂಚರ್ಸ್ ಕೊಟ್ಟಾರ್ರಿ ವೆಹಿಕಲ್ ಒಳಗೆ. ಇನ್ನು ಹ್ಯಾಂಡಲ್ ಬಾರ್ ನೋಡೋಕೆ ನಮ್ಗೆ ಈ ಥರ ಒಂದು ವೈಡ್ ಆಗಿರುವಂಥ ಹ್ಯಾಂಡಲ್ ಬಾರ್ ಕೊಡ್ತಾರೆ. ಇನ್ನು ಲೆಫ್ಟ್ ಸೈಡಿಂದ ನೋಡೋದ್ರೆ ನಮ್ಗೆ ಇಲ್ಲೇ ರೇರ್ ಬ್ರೇಕ್ ಲಿವರ್ ಸಿಗ್ತೈತಿ. ಇದನ್ನು ನೀವು ಒಂದು ಲಾಕ್ ಕೂಡ ಮಾಡ್ಕೋಬೋದು. ಎಲ್ಲರೂ ಇಳಕ್ಲ ಏರಾಯ್ತು ಅಂದ್ರೆ ಇದು ಹಿಲ್ ಅಸಿಸ್ಟ್ ಥರ ವರ್ಕ್ ಮಾಡ್ತೈತಿ. ನಿಮ್ಗೆ ಬೇಡ ಅಂದ್ರೆ ಮತ್ತೆ ಬ್ರೇಕ್ ಹಿಡಿದ್ರೆ ಇದಕ್ಕೈತಿ. ಮತ್ತು ಇಲ್ಲಿ ನೋಡೋದಾದ್ರೆ ನಿಮ್ಗೆ ಹೈ ಬೀಮ, ಲೋ ಬೀಮ ಎರಡೂ ಕೂಡ ಇಟ್ಕೋಬೋದು. ಇಲ್ಲಿ ಬಂದುಬಿಟ್ಟು ಈ ಗಾಡಿ ಒಳಗೆ ಇನ್ನೊಂದು ಹೈಲೈಟ್ ಏನಪ್ಪ ಅಂತಂದ್ರೆ ಈ ಗಾಡಿ ಒಳಗೆ ನಿಮ್ಗೆ ಕ್ರೂಸ್ ಕಂಟ್ರೋಲ್ ಕೊಟ್ಟಾರೆ. ಸೊ ನೀವೇನಾದರೂ 22 ಕಿಲೋಮೀಟರ್ ಸ್ಪೀಡ್ ಮ್ಯಾಲೆ ಹೋಗತ್ತಿದ್ರೆ ಒಂದು ಸ್ಪೀಡ್ ರೀಚ್ ಆಗಿಂದ ನಿಮಗೆ ಯಾವ ಸ್ಪೀಡ್ ಹೋಗ್ಬೇಕಂತೇಳಿ ಇತ್ತಂದ್ರೆ ಈ ಬಟನ್ ವರ್ಕ್ ಮಾಡಿದ್ರೆ ನಿಮ್ಗೆ ಕ್ರೂಸ್ ಕಂಟ್ರೋಲ್ ಥರ ವರ್ಕ್ ಮಾಡ್ತೈತಿ. ಎಕ್ಸಿಲರೇಷನ್ ಕೊಡೋ ಅವಶ್ಯಕತೆ ಇರೋಲ್ಲ. ಸೊ ತಾನಾದ ಸ್ಪೀಡನ್ನು ಆಟೋಮೆಟಿಕ್ಕಾಗಿ ಅಷ್ಟೇ ಇಟ್ಕೊಂಡು ಸ್ಟೇಬಲ್ ಆಗಿ ಇಟ್ಕೊಂಡು ಹೋಗ್ತೈತಿ. ಸೊ ಕ್ರೂಸ್ ಕಂಟ್ರೋಲ್ ಒಂದು ಮೇನ್ ಹೈಲೈಟ್ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಬಂದುಬಿಟ್ಟು ನಮ್ಗೆ ಇಂಡಿಕೇಟರ್ ಬಟನ್ ಸಿಗ್ತೈತಿ. ಇಲ್ಲಿ ನೋಡ್ಬೋದು ನೀವು ಹಾರ್ನ್. ಇನ್ನು ರೈಟ್ ಸೈಡ್ ನೋಡೋದಾದ್ರೆ ನಮ್ಗೆ ಈ ಥರ ಒಂದು ರೈಟ್ ಸೈಡ್ ಸಿಗ್ತೈತಿ. ಇಲ್ಲಿ ಬಂದುಬಿಟ್ಟು ನಮ್ಗೆ ಫ್ರಂಟ್ ಬ್ರೇಕ್ ಲಿವರ್, ಇಲ್ಲರಿ ಎಕ್ಸಿಲರೇಟ್ರ್. ಇಲ್ಲಿ ನಿಮ್ಗೆ ಕಿಲ್ ಸ್ವಿಚ್ ಆನ್ ಆಫ್ ಬಟನ್ ಕೂಡ ಸಿಗ್ತೈತಿ. ಬೇಕಂದ್ರೆ ಆನ್ ಮಾಡ್ಕೋಬೋದು, ಮ್ಯಾಡ್ ಅಂದ್ರೆ ಆಫ್ ಮಾಡ್ಕೋಬೋದು. ಇದು ನಿಮ್ಗೆ ರಿವರ್ಸ್ ಮೋಡ್ ಮತ್ತು ಪಾರ್ಕಿಂಗ್ ಮೋಡ್ ಆ ಥರ ಒಂದು ಇದು ಸಿಗ್ತೈತಿ. ಸೊ ಈ ಬಟನ್ ಹಾಕಿದ್ರೆ ನೀವು ಗಾಡಿ ರಿವರ್ಸ್ ಕೂಡ ಹೋಗೈತಿ. ಇಲ್ಲಿ ಬಂದುಬಿಟ್ಟು ನಿಮ್ಗೆ ಮೋಡ್ ಬಟನ್ ಸಿಗ್ತೈತಿ. ಈ ಗಾಡಿ ಒಳಗೆ ಮತ್ತು ಈಕೋ ಮತ್ತು ಸಿಟಿ ಮೋಡ್ ಅಂತೇಳಿ 2 ಮೋಡ್ಸ್ ಬರ್ತಾವೆ. ಇನ್ನು ನಾವು ಬೇರೆ ಎಲೆಕ್ಟ್ರಿಕ್ ಗಾಡಿಗಳೆಲ್ಲ ನೋಡೋದಿರ್ತೀವಿ. ಈ ಎಲೆಕ್ಟ್ರಿಕ್ ಗಾಡಿ ತೊಗೊಂಡ್ರೆ ನಮಗೆ ಏನು ಅಡ್ವಾಂಟೇಜ್ ಆಗುತ್ತೆ ಸರ್? ಸೊ ಇದು ಇ ವಿ ವೆಹಿಕಲ್ ರೀ, ಎಕೋ ಫ್ರೆಂಡ್ಲಿ ವೆಹಿಕಲ್ ಬರುತ್ತೆ ನಿಮಗೆ. ಮತ್ತು ನಿಮ್ಮ ಅದ್ರ ಜೊತೆ ನಿಮಗೆ ಮತ್ತೇನು ಬರುತ್ತೆ ಅಂದ್ರೆ, ಸೊ ನೀವು ಪರ್ ಕಿಲೋಮೀಟ್ರ್ ಇದಕ್ಕೆ 20 ಪೈಸೆ ಖರ್ಚು ಮಾಡ್ತೀರಿ. ಬರೀ 20 ಪೈಸೆ? ಬರೀ 20 ಪೈಸೆ ಅಷ್ಟೇ ಖರ್ಚು ಮಾಡೋದ್ರಿ ಪರ್ ಕಿಲೋಮೀಟ್ರ್. ಓಕೆ. ಸೊ ನೀವು ಬೇರೆ ಯಾವ್ದಾರ ಆ್ಯಕ್ಟಿವ್ ಆಗಲಿ, ನಮ್ಮದೇ ಜುಪಿಟರ್ ಆಗಲಿ, ಅದ್ರ ಬಗ್ಗೆ ಇದಕ್ಕೆ ಕಂಪೇರ್ ಮಾಡಿದರೆ ಅದು ನಿಮಗೆ ₹2 11 ಪೈಸೆ ಆಗತ್ತೆ ರೀ 1 ಕಿಲೋಮೀಟ್ರ್ ರನ್ ಆಗ್ಬೇಕಂದ್ರೆ. ಓಕೆ. ಸೊ ಅದು ಬರೀ 20 ಪೈಸೆ ಆಗತ್ತೆ ರೀ. ಸೊ ಅದೇ ನಾವೀಗ ಇಯರ್ ವೈಸ್ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ, ಇಫ್ ನಾನು ಈ ಗಾಡಿನ 1 ಇಯರ್ ಒಳಗೆ 15,000 ಕಿಲೋಮೀಟ್ರ್ ಓಡಿಸಿದೆ ಅಂದ್ರೆ ನನ್ನ ಟೋಟಲ್ ಸೇವಿಂಗ್ಸ್ ಬಂದು ₹31,650 ನಾ ಸೇವ್ ಮಾಡತ್ತೇನೆ ಪೆಟ್ರೋಲ್ ಗಾಡಿ ಕಂಪೇರ್ ಮಾಡಿದ್ರೆ. ಸೊ ನಾ ಒಂದು 2-3 ವರ್ಷ 4 ವರ್ಷ ಹೊಡೆದೆ ಅಂದರೆ ಈ ಗಾಡಿ ಫುಲ್ ಅಮೌಂಟ್ ತೆಗೆದು ಬಿಡ್ತೇನೆ, ರಿಕವರ್ ಮಾಡ್ಬೋದು, ಆರಾಮಾಗಿ ರಿಕವರಿ ಆಗತ್ತೆ ರೀ. ಸೊ ನೀವು ಪೆಟ್ರೋಲ್ ಗಾಡಿಗಳೆಲ್ಲ ತೊಗೊಂಡ್ರೆ ಸೊ ಪೆಟ್ರೋಲ್ ಹಾಕೋದ್ರೊಳಗೆ ಇದು ಇ ವಿ ಗಾಡಿ ಬೆಟರ್ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಸೇವ್ ಮಾಡಕ್ಕೆ ನೋಡತ್ತಿದ್ರೆ, ಡೈಲಿ ಕಮಿಟ್ ಮಾಡತ್ತಿದ್ರೆ ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು. ಸೊ ಅದಷ್ಟೇ ಅಲ್ದ ನಿಮಗೆ ಟಿ ವಿ ಎಸ್ ಕನೆಕ್ಟ್ ಆ್ಯಪ್ ಅಂತಂದು ಬರ್ತೈತಿ. ಪ್ಲೇಸ್ಟೋರ್ ಆಗಲಿ ಆ್ಯಪಲ್ ಸ್ಟೋರ್ ಆಗಲಿ ಎರಡಕ್ಕೆ ಅವೈಲೇಬಲ್ ಐತಿ ಅದು. ಸೊ ಅದನ್ನು ನೀವು ಕನೆಕ್ಟ್ ಮಾಡಿ ಮೊಬೈಲಿಗೆ ಕನೆಕ್ಟ್ ಮಾಡಿದ್ರೆ ಇದರೊಳಗೆ ನಿಮಗೆ ವೆಹಿಕಲ್ದ ಹೆಲ್ತ್ ಸ್ಟೇಟಸ್ನು ತೋರಿಸ್ತೈತಿ, ಮತ್ತು ನಿಮಗೆ ಸ್ಕೂಟರ್ದ ಲೈವ್ ಲೊಕೇಶನ್ ಎಲ್ಲ ಐತಿ ಅನ್ನೋದು ತೋರಿಸ್ತೈತಿ, ಅದು ತೋರಿಸ್ತೈತಿ. ಮತ್ತು ನಿಯರ್ ಬೈ ಚಾರ್ಜಿಂಗ್ ಸ್ಟೇಷನ್ ಯಾವುದೈತಿ ಅಂತಲೂ ತೋರಿಸ್ತೈತಿ. ಸರ್ವಿಸ್ ರಿಮೈಂಡರ್ ಅಂತಂದು ಬರ್ತೈತಿ, ಆ ಆ್ಯಪ್ದೊಳಗೆ ಬರ್ತೈತಿ ನಿಮಗೆ. ಮತ್ತು ಕ್ರ್ಯಾಶ್ ಅಲರ್ಟ್, ಫಾಲ್ ಅಲರ್ಟ್ ಇವೆಲ್ಲ ಕಾಮನ್ಲಿ ಬರ್ತಾವೆ ಇದ್ರೊಳಗೆ. ಸೊ ಇನ್ನು ಗಾಡಿ ಓಡಿಸುವಾಗ ಭಾಳ ಸ್ಮೂತ್ ಅನಿಸ್ತೈತಿ. ಈ ಗಾಡಿ ವೇಟ್ ಬಂದುಬಿಟ್ಟು ಬರೀ 112 kg ವೇಟ್ ಐತಿ. ಸೊ ಎಲ್ಲರೂ ಕೂಡ ಮನೆಯೊಳಗೆ ಯೂಸ್ ಮಾಡ್ಕೋಬೋದು. ಇನ್ನು ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದ್ರೆ 169 mm ಗ್ರೌಂಡ್ ಕ್ಲಿಯರೆನ್ಸ್ ಐತಿ. ಸೀಟ್ ಹೈಟ್ ಬಗ್ಗೆ ನೋಡೋದಾದ್ರೆ 763 mm ಸೀಟ್ ಹೈಟ್ ಐತಿ. ಸೊ ಭಾಳ ಕಮ್ಮಿ ಸೀಟ್ ಹೈಟ್ ಐತೆ ಅಂತಲೂ ಹೇಳ್ಬೋದು. ನೀವು ಕುಳಿದ್ರು ಕೂಡ ಆರಾಮಾಗಿ ಗಾಡಿನ ಓಡಿಸ್ಬೋದು. ಮತ್ತು ಇನ್ನು ಈ ಗಾಡಿ ಒಳಗೆ ಸಿಟಿ ಮೋಡ ಮತ್ತು ಈಕೋ ಮೋಡ ಮತ್ತು ಸಿಟಿ ಮೋಡ ಐತಂತ ಹೇಳಿದ್ದೆ. ಸೊ ಈಕೋ ಮೋಡ್ ಒಳಗೆ ನಿಮ್ಗೆ ರೇಂಜ್ ಬಂದುಬಿಟ್ಟು 115 ಕಿಲೋಮೀಟ್ರ್ ರೇಂಜ್ ಕೊಡ್ತೈತಿ. ಮತ್ತು ಟಾಪ್ ಸ್ಪೀಡ್ ಬಂದಿಟ್ಟು ನಿಮ್ಗೆ 45 km/h ಟಾಪ್ ಸ್ಪೀಡ್ ಸಿಗ್ತೈತಿ. ಇನ್ನು ಸಿಟಿ ಮೋಡ್ ಒಳಗೆ ನಿಮ್ಗೆ ಟಾಪ್ ಸ್ಪೀಡ್ ಬಂದುಬಿಟ್ಟು 68 km/h ಟಾಪ್ ಸ್ಪೀಡ್ ಆಕೈತಿ. 68, 69 ಮಟನೂ ಟಾಪ್ ಸ್ಪೀಡ್ ಆಕೈತಿ. ಅದರ ರೇಂಜ್ ನಿಮ್ಗೆ ಒಂದು ಕಮ್ಮಿ ಆಕೈತಿ, ಒಂದು 20 ಅಂದ್ರೆ 90 ಮಟ ಅದು ರೇಂಜ್ ಕೊಡ್ಬೋದು ಸಿಟಿ ಮೋಡ್ ಒಳಗೆ. ಯಾಕಂದ್ರೆ ಸಿಟಿ ಮೋಡ್ ಒಳಗೆ ನಿಮ್ಗೆ ಪವರ್ ಜಾಸ್ತಿ ಸಿಗ್ತೈತಿ. ಮತ್ತು ಈ ಗಾಡಿ ಒಳಗೆ ನಿಮ್ಗೆ ಹಿಲ್ ಅಸಿಸ್ಟ್ ಕೂಡ ಐತಿ. ಸೊ ನೀವೇನಾದರೂ ಅಪ್ ಸೈಡ್ ಒಳಗೆ ಹೋಗುವಾಗ ನಿಮ್ಗೆ ಗಾಡಿ ನಿಲ್ಲಿಸ್ಬೇಕೈತಂದ್ರೆ ಈ ಥರ 2 ಬ್ರೇಕ್ ಹಿಡಿದ್ರೆ ಸಾಕು, ನಿಮ್ಗೆ ಹಿಲ್ ಅಸಿಸ್ಟ್ ವರ್ಕ್ ಆಕೈತಿ. ನೀವು ಯಾವುದೇ ಬ್ರೇಕ್ ಹಿಡಿಯೋ ಅವಶ್ಯಕತೆ ಇಲ್ಲ. ಮತ್ತು ಎಕ್ಸಿಲೇಟರ್ ಕೊಟ್ರೆ ತಾನೇ ಗಾಡಿ ಮುಂದೋಕೈತಿ. ಸೊ ಭಾಳ ಯೂಸ್ ಆಕೈತೆ ಅಂತಲೇ ಹೇಳ್ಬೋದು ಎಲ್ಲಾದರೂ ಅಪ್ ಸೈಡ್ ಇಲ್ಲ ಡೌನ್ ಸೈಡ್ ಏರಿಯಾದಾಗ. ಸೊ ನಿಮ್ಗೆ ಭಾಳ ಅಂದ್ರೆ ಭಾಳ ಯೂಸ್ ಆಕೈತಿ. ಇನ್ನು ಸಸ್ಪೆನ್ಷನ್ ಸೀಟ್ ಬಗ್ಗೆ ಮಾತಾಡೋಂದ್ರೆ ಬೆನ್ನಿ ಹೆವಿ ಸ್ಮೂತ್ ಅದಾವ. ನಾ ಈ ಥರ ಇರೋ ಸಸ್ಪೆನ್ಷನ್ನ ಬೇರೆ ಗಾಡಿ ಒಳಗೆ ಎಲ್ಲೂ ನೋಡಿಲ್ಲ. ಆ ಥರ ಒಂದು ಸಸ್ಪೆನ್ಷನ್ ಕೊಟ್ಟಾರ. ನೀವೆಲ್ಲ ದಡ್ಕಿ ಒಳಗೆ ಹಾಕಿದ್ರು ನಿಮ್ಗೆ ಅಷ್ಟೊಂದು ದಡ್ಕಿನ ಆಗಂಗಿಲ್ಲ. ಸ್ಮೂತ್ ಫ್ರಂಟ ಹಿಂದೆ ಮತ್ತು ಮುಂದೆ ಹಿಂದೆ ಎರಡೂ ಕಡೆ ನಿಮ್ಗೆ ಸಸ್ಪೆನ್ಷನ್
ಹೆವಿ ಅಂದರೆ ಹೆವಿ ಸ್ಮೂತ್ ಅದಾವ. ನನಗಂತೂ ಈ ಗಾಡಿ ಆ ಸಸ್ಪೆನ್ಷನ್ ನೋಡಿ ಭಾಳ ಇಷ್ಟ ಆಯ್ತು. ಮತ್ತು ಇದ್ರೊಳಗೆ ನಿಮ್ಗೆ ಬೋರ್ಡ್ ಸ್ಪೇಸ್ ಕೂಡ ಅಂದ್ರೆ ಲೆಗ್ ರೂಮ್ ಒಳಗೆ ಫುಟ್ಬೋರ್ಡ್ ಒಳಗೆ ಸ್ಪೇಸ್ ಕೂಡ ಜಾಸ್ತಿ ಐತಿ. ಮೊದಲು ಹೇಳಿದಂಗೆ ನಿಮ್ಮ ಮನೆ ಸಾಮಾನು ಸಿಲಿಂಡ್ರ್ ವಾಟರ್ ಕ್ಯಾನ್ ಎಲ್ಲನೂ ಆರಾಮಾಗಿ ಇಟ್ಕೊಂಡು ಹೋಗ್ಬೋದು. ಸೊ ನೀವೇನಾದರೂ ಫ್ಯಾಮ್ಲಿ ಓರಿಯೆಂಟೆಡ್ ಒಂದು ಬೆಸ್ಟ್ ಗಾಡಿ ಡೈಲಿ ಕಮ್ಯೂಟ್ ಮಾಡೋಕೆ ಸಿಟಿ ಒಳಗೆ ನೋಡತ್ತಿದ್ರೆ ಇದು ಬೆಸ್ಟ್ ಆಕೈತಿ. ಯಾಕಂತಂದ್ರೆ ಬೇರೆ ಗಾಡಿ ಒಳಗೆ ನಿಮ್ಗೆ ಇಷ್ಟೊಂದು ಫುಟ್ಬೋರ್ಡ್ ಒಳಗೆ ಸ್ಪೇಸ್ ಸಿಗೋಂಗಿಲ್ಲ ಲೆಗ್ ರೂಮ್ ಒಳಗೆ, ಮತ್ತು ಇಷ್ಟೊಂದು ರೇಂಜ್ ಕೂಡ ಸಿಗೋಂಗಿಲ್ಲ. ಮತ್ತು ನೀವು ಏನಾದರೂ ವಯಸ್ಸದವ್ರೆಲ್ಲ ಓಡ್ಸತ್ತಿದ್ರೆ ಸ್ಪೀಡ್ ಕಂಟ್ರೋಲ್ ಆಗಲಿಲ್ಲ ಅಂದ್ರೆ ಈಕೋ ಮೋಡ್ ಒಳಗೆ ಇಟ್ಕೊಂಡು ಆರಾಮಾಗಿ ಸ್ಪೀಡ್ನ ಇದು ಮಾಡ್ಕೊಂಡು ಹೋಗ್ಬೋದು. ಬ್ರೇಕಿಂಗ್ ಕೂಡ ಸಖತ್ತೈತಿ, ಕಮಾಂಡ್ ಬ್ರೇಕಿಂಗ್ ಸಿಸ್ಟಮ್ ಐತಿ. ಸೊ ನಾರ್ಮಲ್ ಬ್ರೇಕಿಂಗ್ ಐತಿ, ನಿಮ್ಗೆ ಇಷ್ಟು ಸ್ಪೀಡಿಗೆ ಸಾಕು ಅನಿಸ್ತೈತಿ. ಯಾಕಂದ್ರೆ ಡಿಸ್ ಬ್ರೇಕ್ ಎಲ್ಲ ಇಲ್ಲ, ನೀವು ಎಷ್ಟು ಇದು ಸ್ಪೀಡೂ ಜಾಸ್ತಿ ಹೋಗಂಗಿಲ್ಲಲ್ಲ. ಸೊ ಅಷ್ಟು ಸ್ಪೀಡಿಗೆ ಈ ಬ್ರೇಕ್ ನನಗೆ ಸಾಕಂತ ಅನ್ನಿಸ್ತು. ನೀನಪ್ಪ ಎಲ್ಲ ಈ ಗಾಡಿ ಒಳಗೆ ಮಸ್ತ್ ಐತಿ ಅಂತ ಹೇಳತ್ತಿ, ಏನು ನೆಗೆಟಿವಿಟಿ ಇಲ್ಲನ ಡಿಸ್ಅಡ್ವಾಂಟೇಜ್ ಏನಿಲ್ಲನ ಅಂತ ಹೇಳೋದು ನೋಡೋದಾದ್ರೆ, ಈ ಗಾಡಿ ಒಳಗೆ ಒಂದು ಮೇನ್ ಡಿಸ್ಅಡ್ವಾಂಟೇಜ್ ಏನಂದ್ರೆ ಈ ಗಾಡಿ ಒಳಗೆ ಕ್ರ್ಯಾಶ್ ಗಾರ್ಡ್ ಇಲ್ಲ. ನೀವೇನಾದರೂ ಸೈಡ್ ಗಾಡಿ ಹಾಕೊಂಬಿದ್ರೆ ನಿಮ್ಮ ಗಾಡಿಗೆ ಸ್ಕ್ರ್ಯಾಚ್ ಆಗ್ಬೋದು. ಅದು ಮೇನ್ ಡಿಸ್ಅಡ್ವಾಂಟೇಜ್ ಈ ಗಾಡಿ ಒಳಗೆ. ಕ್ರ್ಯಾಶ್ ಗಾರ್ಡ್ ಕೊಟ್ಟಿದ್ರೆ ಇನ್ನೂ ಕೂಡ ಚಲೋ ಆಗಿತ್ತಂತ ನನಗೆ ಅನಿಸ್ತೈತಿ. ಸೊ ನೀವು ಎಕ್ಸೆಸರೀಸ್ ಆಗಿ ಏನಾರ ಬಿಲ್ಟ್ ಮಾಡ್ಕೋಬೋದು, ಇಲ್ಲೋ ನಂಗೆ ಗೊತ್ತಿಲ್ಲ. ಆದರೆ ಕ್ರ್ಯಾಶ್ ಗಾರ್ಡ್ ಇದ್ದಿದ್ರೆ ಇದು ಟಾಪ್ ಗಾಡಿ ಹಾಕಿತ್ತ ಈ ಒಳಗೆ. ಸೊ ಕ್ರ್ಯಾಶ್ ಗಾರ್ಡ್ ಒಂದು ಕೊಟ್ಟಿಲ್ಲ. ಸೊ ಅದು ನಂಗೆ ಒಂದು ಬೇಜಾರಾಯ್ತು. ಸೊ ಅದೊಂದು ಡಿಸ್ಅಡ್ವಾಂಟೇಜ್ ಅಂತಲೂ ಹೇಳ್ಬೋದು. ಇನ್ನು ಹಂಪ್ಸ್ ಒಳಗೆಲ್ಲ ನೀವು ಏನಾದರೂ ಹಾಕಿದ್ರೆ ಗಾಡಿ ಸ್ಮೂತ್ ಅಂದ್ರೆ ಸ್ಮೂತ್ ಸಸ್ಪೆನ್ಷನ್ ಅದಾವೆ, ನಿಮ್ಗೆ ಅಷ್ಟೊಂದು ದಡ್ಕಿ ಕೂಡ ಆಗಂಗಿಲ್ಲ. ಹಿಂದೆ ನೀವು ಇಬ್ಬರನ್ನ ಕುಂದಿರ್ಸ್ಕೊಂಡು ಆರಾಮಾಗಿ ಹೋಗ್ಬೋದು. ಸೊ ಈಗ ಸ್ಪೀಡ್ ಟೆಸ್ಟ್ ಮಾಡೋಣ ಹೆಂಗೆ ಹೋಗ್ತೈತೆ ಅಂತೇಳಿ, ಬರ್ರಿ ಮುಂದೆ ಹೋಗಿ ಮಾಡೋಣ. ಸೊ ಈಗ ಗಾಡಿದ ಪಿಕಪ್ ಮತ್ತು ಸ್ಪೀಡ್ ಟೆಸ್ಟ್ ಮಾಡೋಣ. ಸೊ ಈಗ ನಾನು ಬಂದುಬಿಟ್ಟು ಇಕೋ ಮೋಡ್ ಒಳಗೆ ಅದೀನಿ. ಇಕೋ ಮೋಡ್ ಒಳಗೆ ಕೊಟ್ಟರೆ ಹೆಂಗೆ ಹೋಗ್ತೈತಿ ಪಿಕಪ್ ನೋಡೋಣ. ಸೊ ನಿಮ್ಗೆ ಅಗ್ರೆಸಿವ್ ಪಿಕಪ್ ತೊಗೊಂಗಿಲ್ಲ, ನಾನು ಮೊದಲು ಹೇಳ್ತೀನಿ. ನಿಮ್ಗೆ ಹಂಗೆ ಇಕೋ ಮೋಡ್ ಒಳಗೆ ಅಗ್ರೆಸಿವ್ ಪಿಕಪ್ ತೊಗೊಂಗಿಲ್ಲ, ಸ್ಮೂತಾಗಿ ಪಿಕಪ್ ತೊಗೋತೈತಿ. ಸೊ ನಾನು ಫುಲ್ಲಿ ಎಕ್ಸಿಲೇಟರ್ ಹಿಡ್ತೀನಿ, ಎಷ್ಟು ಹೋಗ್ತೈತೆ ಅಂತ ನೋಡೋಣ. ಸೊ 42, 43, 44, 45, ಓಕೆ 46 ಮಟ್ಟ ನಿಮ್ಗೆ ಫುಲ್ ಸ್ಪೀಡ್ ಒಳಗೆ ಹೋಗ್ತೈತಿ ಇಕೋ ಮೋಡ್ ಒಳಗೆ. ಇದು ಹೈ ಸ್ಪೀಡ್ ಇಕೋ ಮೋಡ್ ಒಳಗೆ. ಸೊ ನೀವು ಈ ಗಾಡಿ ಒಳಗೆ ಇಕೋ ಮೋಡ್ ಏನಾರ ಹೊಡೆದ್ರೆ ನಿಮ್ಗೆ ರೇಂಜ್ ಆಲ್ಮೋಸ್ಟ್ ಜಾಸ್ತಿ ಸಿಗ್ತೈತಿ. ಮತ್ತು ಮುಂದೆ ಒಂದು ರೌಂಡ್ ಟರ್ನ್ ನೋಡ್ಕೊಂಡು ನಾವು ಸಿಟಿ ಮೋಡ್ ಒಳಗೆ ಯಾವ ಥರ ಹೋಗ್ತೈತಿ, ಎಷ್ಟು ಪಿಕಪ್ ಸಿಗ್ತೈತೆ ಅಂತ ಕೂಡ ನೋಡೋಣ. ಇನ್ನು ನಮ್ಮ ಚಾನಲ್ ಬಗ್ಗೆ ಹೇಳೋದಾದ್ರೆ ನೀವು ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡತ್ತೀರಿ, ಕಮೆಂಟ್ಸ್ ಎಲ್ಲನೂ ಹಾಕತ್ತೀರಿ. ಸೊ ಯಾರಾದರೂ ಇವಿ ಗಾಡಿ ತೊಗೊಳೋರು ಇದ್ರೆ ಅವ್ರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿರಿ. ಮತ್ತು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ. ಇನ್ನೂ ಕೂಡ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡೋಲ್ಲ ನೋಡತ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಾವು ಎಲ್ಲ ಥರದ ಗಾಡಿಗಳು ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ ಸೊ ಗಾಡಿಗಳನ್ನ ರಿವ್ಯೂ ಮಾಡಿ ಆನೆಸ್ಟಾಗಿ ರಿವ್ಯೂ ಮಾಡಿ ಹಾಕತ್ತೀನಿ. ಇನ್ನು ಬೇರೆ ದೇಶದೊಳಗೆ ಇವಿ ಗಾಡಿ ಎದಕ್ಕೆ ತೊಗೋತಾರೆ ಅಂತ ನೋಡೋದಾದ್ರೆ ಅವ್ರು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಇರ್ತೈತಿ, ಪರಿಸರಕ್ಕೆ ಯಾವುದೋ ಹಾನಿ ಆಗಿಲ್ಲ ಅಂತೇಳಿ ಇವಿ ಗಾಡಿಗಳು ತೊಗೊಂಡ್ರೆ. ನಮ್ಮ ದೇಶದೊಳಗೆ ಎದಕ್ಕೆ ತೊಗೋತಾರೆ ಅಂದ್ರೆ ಪೆಟ್ರೋಲ್ ಖರ್ಚಿಂದ ರೊಕ್ಕ ಉಳಿತೈತೆ ಅಂತೇಳಿ ನಮ್ಮ ದೇಶದೊಳಗೆ ಇವಿ ಗಾಡಿಗಳನ್ನ ತೊಗೋತಾರೆ. ಮತ್ತು ಇನ್ನೊಂದು ಮೈಂಡ್ಸೆಟ್ ಏನಪ್ಪ ಅಂತಂದ್ರೆ ನಮ್ಮ ದೇಶದೊಳಗೆ ನಿಮ್ಗೆ ಸಸ್ತಾ ಒಳಗೆ ಮಸ್ತ್ ಗಾಡಿ ಹುಡ್ಕಾಡ್ತಿರ್ತಾರೆ. ನೀವೇನಾದರೂ ಆ ಥರ ಹುಡ್ಕಾಡ್ತಿದ್ರೆ ಇದು ಬೆಸ್ಟ್ ಆಕೈತಿ. ಯಾಕಂದರೆ ಆನ್ ರೋಡ್ ಪ್ರೈಸ್ ಬಂದುಬಿಟ್ಟು ನಿಮ್ಗೆ 1,15,000 ಆಸ್ಪಾಸ್ ಇರ್ತೈತಿ ಈ ಗಾಡಿ ಆನ್ ರೋಡ್ ಪ್ರೈಸ್. ಸೊ ಇಷ್ಟು ಕಮ್ಮಿ ಬೆಲೆ ಒಳಗೆ ನಿಮ್ಗೆ ಬೇರೆ ಇವಿ ಗಾಡಿಗಳು ಯಾವುವು ಆಲ್ಮೋಸ್ಟ್ ಸಿಗಂಗಿಲ್ಲ ಅಂತ ಅನ್ಕೋತೀನಿ. ಇನ್ನು ಗಾಡಿ ಟಾಪ್ ಸ್ಪೀಡ್ ನೋಡಿದ್ರೆ ನೀವು ಈ ಸಿಟಿ ಮೋಡ್ ಒಳಗೆ ಹೊಡೆಯೋದಿದೆ, ನಿಮ್ಗೆ ಟಾಪ್ ಸ್ಪೀಡ್ ಬಂದಿಟ್ಟು 68-69 ಮಟ್ಟನೂ ಟಾಪ್ ಸ್ಪೀಡ್ ಕೊಡ್ತೈತಿ ಸಿಟಿ ಒಳಗೆ. ಅಂದ್ರೆ ಸಿಟಿ ಮೋಡ್ ಒಳಗೆ ನೀವು ಸಿಟಿ ಒಳಗಾದ್ರೂ ಹೊಡಿರಿ, ಎಲ್ಲಾದರೂ ಹೊಡ್ರಿ. ಆದರೆ ಲಾಂಗ್ ತೊಗೊಂಡು ಹೋಗೋಕೆ ನನಗೆ ಇವಿ ಗಾಡಿಗಳು ಒಂದು ಏನಪ್ಪ ಅಂತ, ಲಾಂಗ್ ತೊಗೊಂಡು ಹೋಗೋಕೆ ತೊಂದರೆ ಅಂದರೆ ಎಲ್ಲ ಕಡೆ ಇವಿ ಚಾರ್ಜರ್ ಸ್ಟೇಷನ್ಗಳು ಇರೋಂಗಿಲ್ಲ. ಸೊ ಅದೊಂದು ನಿಮ್ಗೆ ಇದಕ್ಕತಿ. ನೀವೇನಾದರೂ ಡೈಲಿ ಅಂದ್ರೆ 100 ಕಿಲೋಮೀಟರ್ ರೇಡಿಯಸ್ ಒಳಗೆ ನೀವೇನಾದರೂ ಹೋಗೋದು ಬರೋದು ಮಾಡತ್ತಿದ್ರೆ ಗಾಡಿ ಬೆಸ್ಟ್ ಆಕೈತಿ. ಈಗ ನೋಡ್ಬೋದು ನೀವು 65-61 ಬ್ರೇಕ್ ಹಿಡಿಯೋದಕ್ಕೈತಿ. ಇಲ್ಲಿ ಸಿಟಿ ಒಳಗೆ ಟೆಸ್ಟ್ ಮಾಡೋಕ್ಕೂ ಬರೋಂಗಿಲ್ಲ ಸ್ಪೀಡ್ದು. ಸೊ ನಿಮ್ಗೆ ಆಲ್ಮೋಸ್ಟ್ ಒಂದು 68 ಮಟ್ಟ ಟಾಪ್ ಸ್ಪೀಡ್ ಹೋಗ್ತೈತಿ ಈ ಸಿಟಿ ಮೋಡ್ ಒಳಗೆ. ಸೊ ನೀವೇನಾದ್ರು ಜಾಸ್ತಿ ಪಿಕಪ್ ಬೇಕನ್ನತ್ತೈತೆ ಅಂದ್ರೆ ಸಿಟಿ ಮೋಡ್ ಒಳಗೆ ಇಟ್ಕೊಂಡು ಹೊಡೀರಿ. ಇನ್ನು ನನಗೆ ಈ ಟಿ ವಿ ಎಸ್ ಆರ್ಬಿಟರ್ನ ರಿವ್ಯೂ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದ ಹುಬ್ಬಳ್ಳಿಯ ಟಿ ವಿ ಎಸ್ ಪ್ರಕಲ್ಪದವರು. ಇಲ್ಲಿ ನಿಮ್ಗೆ ಎಲ್ಲ ಥರದ ಟಿ ವಿ ಎಸ್ ಗಾಡಿಗಳು ಸಿಗ್ತಾವೆ ಮತ್ತು ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಸೊ ಶೋರೂಮ್ ಲೊಕೇಶನ್ ಬಂದುಬಿಟ್ಟು ನಿಮ್ಗೆ ಮುಂದೆ ಹೇಳ್ತೀನಿ. ಈಗ ಲೊಕೇಶನ್ ಬಂದುಬಿಟ್ಟು ಹುಬ್ಬಳ್ಳಿ ವಿದ್ಯಾನಗರ ಗುರುದತ್ತ ಭವನ್ ಹೋಟೆಲ್ ಬಾಜುನ ಐತಿ. ಬಂದ ಮಸ್ತ ಶೋರೂಮ್ಗೆ ವಿಸಿಟ್ ಮಾಡಿರಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ.